ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೆಕ್ಸ್ಟು ಮುಳ್ಳಯ್ಯನಗಿರಿ ಬೆಟ್ಟದಿಂದ ಇವಾಗ ನಾವು ಹೊನ್ನಮನ ಫಾಲ್ಸ್ ಅಂದರೆ ದಬ್ಬೆ ದಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಸ್ವಲ್ಪ ಘಾಟ್ ಸೆಕ್ಷನ್ ಇರೋದ್ರಿಂದ ನಮಗೆ ಹೊಟ್ಟೆ ಎಲ್ಲ ತುಳಿಸ್ತಾ ಇತ್ತು, ಅಂದರೆ ತಲೆ ಸುತ್ತಂಗೆಲ್ಲ ಆಗ್ತಾ ಇತ್ತು. ವಿಡಿಯೋ ಮಾತ್ರ ನಾನಂತೂ ಚೂರು ತೆಗೆದಿಲ್ಲ, ಎಲ್ಲ ನನ್ನ ಫ್ರೆಂಡ್ ತಗೊಟ್ಟಿರೋದು. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಇದ್ರ ಮೇಲೂ ಹತ್ತಿದ್ವಿ ನಾವು ಸ್ವಲ್ಪ. ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮತ್ತೆ ನೀರಲ್ಲಿ ಫೋನ್ ಬಿತ್ತು ಅಂದರೆ ಗೊತ್ತಲ್ಲ, ಅದಕ್ಕೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೀರು ಮಾತ್ರ ತುಂಬ ಕೋಲ್ಡಾಗಿತ್ತು. ಇಲ್ಲಿ ಫ್ರಿಜ್ ನೀರು ಇದ್ದಂಗೆ ಇತ್ತು ಸೇಮ್. ಇಲ್ಲಿಂದ ನಾವು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ದತ್ತಾತ್ರೇಯ ಪೀಠ ಅಂತ. ಅಲ್ಲಿ ಒಳಗೆ ವೀಡಿಯೋಸ್ ಏನು ಅಲೋ ಇರಲಿಲ್ಲ. ಮಾತ್ರ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಹೋಗಿದ ತಕ್ಷಣ ಎಲ್ಲ ಗಂಧ ಸ್ಮೆಲ್ ಚೆನ್ನಾಗಿತ್ತು. ಬಟ್ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ನನ್ನ ಫ್ರೆಂಡ್ಸ್ ಒಂದ್ಸಲ ಹೋಗಿದ್ರಂತೆ, ಅಲ್ಲಿಂದು ವಿಡಿಯೋ ಇತ್ತು, ಹಂಗಾಗಿ ನಿಮ್ಗೆ ತೋರ್ಸೋಕ್ಕೆ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಬಾಬಾ ಬುಡನ್ಗಿರಿ ಬೆಟ್ಟ ಹತ್ತಕ್ಕೂ ಹೋದ್ವಿ. ಬಟ್ ಅಲ್ಲಿ ಹತ್ತಕ್ಕಾಗಿಲ್ಲ, ಯಾಕಂದರೆ ನಮಗೆ ಮೊದಲೇ ಹತ್ತಿ ಇಳಿ ಸುಸ್ತಾಗಿತ್ತು, ಹಂಗಾಗಿ ಎನರ್ಜಿ ಫುಲ್ ಲೋ ಆಗಿತ್ತು. ಊಟನೂ ಮಾಡಿರಲಿಲ್ಲ ನಾವು, ಹಂಗಾಗಿ ನಾವು ಹೋಗೋದು ಬೇಡ ಅಂತ ಇದ್ವಿ. ಬಟ್ ಸ್ವಲ್ಪ ಜನ ಹೋಗಿದ್ರು, ಅಲ್ಲಿ ವಿಡಿಯೋ ಏನೂ ತಗೊಂಡಿಲ್ಲ. ಊಟನೂ ಲೇಟ್ ಆಗಿತ್ತಲ್ವ, ಹಂಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಎಲ್ಲರೂ ಹೋದ್ವಿ. ಒಂದು 5 ಜನ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋದ್ವಿ. ಇನ್ನೆಲ್ಲ ಬೆಟ್ಟ ಹತ್ತಕ್ಕೆ ಅಂತ ಹೋದರು. ಇಲ್ಲಿ ಜ್ಯೂಸು ಮತ್ತು ಬ್ರೆಡ್ ಆಮ್ಲೆಟ್ ಎಲ್ಲ ತೊಗೊಂಡಿದ್ದೀವಿ. ಅದೇ ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಬಾಬಾ ಬುಡನ್ಗಿರಿ, ದತ್ತಾತ್ರೇಯ ಪೀಠ, ಕೆಮ್ಮಣ್ಣುಗುಂಡಿ ಮತ್ತು ಕಲ್ಲತ್ತಗಿರಿ, ಇಷ್ಟೆಲ್ಲ ಇವತ್ತಿನ ಪ್ಲೇಸ್. ಫಸ್ಟ್ ಡೇ ನಾವು ಇಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ, ಯಾಕಂದರೆ ನಾವು ಹೋಮ್ ಸ್ಟೇಗೆ ಚೆಕ್ ಇನ್ ಆಗೋ ಟೈಮ್ ಆಗಿತ್ತು. ಹಾಗಾಗಿ ಇಲ್ಲಿ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ಹೋಮ್ ಸ್ಟೇಲಿ ನಮಗೇನು ಊಟ ಇರಲಿಲ್ಲ, ಸೊ ಹಾಗಾಗಿ ಊಟ ಮಾಡಿಬಿಟ್ಟು ಹೋಮ್ ಸ್ಟೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಒಂದು ಸ್ಪೂನ್ ತಿಂದು ಹೇಳಿ. ಹೋಮ್ ಸ್ಟೇ ಹೋಗೋ ರೋಡಲ್ಲೇ ಒಂದು ಹೋಟೆಲ್ ಸಿಕ್ತು, ಅಲ್ಲೇ ನಾವು ತಿನ್ನೋಣ ಅಂತ ರೈಸ್ ಬಾತ್ ಮತ್ತು ಪರೋಟ ಎಲ್ಲ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಹೆಂಗಿತ್ತು ಅಂದ್ರೆ ಕಾಫಿ ನಾಡ್ ಚಂದು ಬಂದಿದ್ದ, ನಮ್ಗೆ ಇದೇ ಆಗ್ಲಿಲ್ಲ. ದೂರಿದ್ದ ಮಾನಸ ವಾಂತಿ ಮಾಡಕ್ ಹೋಯ್ತು. ಅಲ್ಲ, ಮಾನಸ ವಾಂತಿ ಮಾಡಕ್ ಹೋದಾಗ ಕಾಫಿ ಚಾಡು ಚಂದು ಕಾಫಿ ನಾಡ್ ಚಂದು ನೋಡಿ ವಾಂತಿ ಊಟ ಎಲ್ಲ ಮಾಡಿದ್ಮೇಲೆ ನಾವಿಲ್ಲಿ ರೇಷನ್ ಅಂಗಡಿಗೆ ಬಂದಿದ್ದೀವಿ. ಯಾಕಂತಂದರೆ ಹೋಮ್ ಸ್ಟೇಲಿ ನೈಟ್ ಊಟ ಇರಲಿಲ್ಲ, ಬರೀ ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡ್ ಆಗಿತ್ತು. ಸೊ ಹಾಗಾಗಿ ನೈಟ್ ನಾವೇ ಹೋಮ್ ಸ್ಟೇಲಿ ಏನಾರು ಮಾಡೋಣ ಅಂತ ಇಲ್ಲಿ ಎಲ್ಲ ತೊಗೊಳ್ತಾ ಇದ್ದೀವಿ. ನಾನ್ ವೆಜ್ ಎಲ್ಲ ತೊಗೊಂಡಿದ್ವಿ, ಅಂದರೆ ಚಿಕನ್ ಎಲ್ಲ ತೊಗೊಂಡಿದ್ವಿ. ಆದರೆ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಮ ಗ್ರೂಪಲ್ಲಿ ಇಬ್ಬರು ವೆಜಿಟೇರಿಯನ್ಸ್ ಇದ್ದಾರೆ, ಅವರಿಗೆ ಮತ್ತೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಕ್ಯಾಮ್ರಾ ಎಲ್ಲಿದೆ? ಹೌದಾ? ನೀ ಎಲ್ಲಿಂದ ಬಂದೆ? ನಾವು ಫಸ್ಟು ರೆಸಾರ್ಟ್ ಬುಕ್ ಮಾಡೋಣ ಅಂತ ಇದ್ದಿದ್ದು. ಬಟ್ ರೆಸಾರ್ಟ್ ಬುಕ್ ಮಾಡಿದ್ರೆ ಅಲ್ಲೇ ಇರಬೇಕಾಗತ್ತೆ, ಮತ್ತು ಗೇಮ್ಸ್ ಎಲ್ಲ ಇರುತ್ತೆ, ಕವರ್ ಮಾಡೋಕ್ಕಾಗಲ್ಲ. ನಾವು ಪ್ಲೇಸಸ್ ನೋಡೋಕೆ ಹೋಗಿರೋದ್ರಿಂದ ನಮಗೆ ಹೋಮ್ ಸ್ಟೇ ಬೇಕಿತ್ತು, ಎಲ್ಲರೂ ಒಂದೇ ತನಕ ಇದ್ದು ಎಂಜಾಯ್ ಮಾಡೋದು ಬೇಕಿತ್ತು. ಸೊ ಹಾಗಾಗಿ ನಾವು ವಾಲಿ ವೀವ್ ಅಂತ ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಈ ಹೋಮ್ ಸ್ಟೇ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ತುಂಬ ಜನ ಟ್ರಿಪ್ ಮಾಡೋಕ್ಕೆ ಬಂದಾಗ ಉಳ್ಕೊಳ್ಳೋಕ್ಕೆ, ಒಟ್ಟಿಗೆ ಎಂಜಾಯ್ ಮಾಡೋಕ್ಕೆ ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಫ್ರೀ ವೈಫೈ ಇದೆ, ಮತ್ತು ವಾಶ್ರೂಮ್ಸು, ಎಕ್ಸ್ಟ್ರಾ ವಾಶ್ರೂಮ್ಸು ಮತ್ತು ಕಿಚನ್ನು, ಗ್ಯಾಸ್ ಎಲ್ಲ ಇದೆ. ಎಲ್ಲರೂ ಚೆಕ್ ಇನ್ ಆದಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ದಾರೆ. ಈ ಹೋಮ್ ಸ್ಟೇಲಿ 15 ಜನಕ್ಕೆ ಮಾತ್ರ ಇರೋದು. 15 ಜನಕ್ಕಿಂತ ಜಾಸ್ತಿ ಜನ ಇದ್ದರು ಅಂದರೆ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತಾರೆ, ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಾತ್ರಿ ಅಡುಗೆಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಎಲ್ಲ ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚ್ತಾ ಇದ್ದೀವಿ. ಈಗ
ಆಗಲೇ ಹೇಳ್ದಂಗೆ ನಮ್ಮ ಗ್ರೂಪಲ್ಲಿ ಇಬ್ಬರು ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಅವ್ರಿಗೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತಲೇ ಬಿರಿಯಾನಿ ಕ್ಯಾನ್ಸಲ್ ಮಾಡಿಬಿಟ್ಟು ಕುಷ್ಕ ಮಾಡಿ ಮತ್ತು ಅದಕ್ಕೆ ಚಿಕನ್ ಗ್ರೇವಿ ಮತ್ತು ಮೊಸರು ಬಜ್ಜಿ ಮಾಡಿದ್ವಿ. ಹಾಗೆ ಎಲ್ಲ ಅಡುಗೆ ಮಾಡ್ಕೊತ ಫುಲ್ ಎಂಜಾಯ್ ಮಾಡ್ಕೊತ ಚೆನ್ನಾಗಿದ್ವಿ. ಸಕ್ಕತ್ತಾಗಿತ್ತು, ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಇಲ್ಲಿ ನಾವೆಲ್ಲ ಅಡುಗೆ ಮಾಡ್ತಾಯಿದ್ರೆ ಹೊರಗಡೆ ಫುಲ್ ಡ್ಯಾನ್ಸು ಅದು ಇದು ಆಗ್ತೈತೆ ನೋಡಿ. ಇವಳು ಮನೆ ಕೆಲಸಗಳನ್ನ ಇಟ್ಕೊಂಡಿದ್ದೀವಿ ನಾವು, ಅಪಾಯಿಂಟ್ ಮಾಡಿದ್ವಿ. ನಮ್ಮ ಈಗ ನಾಳೆ ಎಲ್ಲ ಬಟ್ಟೆ ತೊಳ್ಕೊಳ್ಳೋಳೆ. ನೋಡ್ತಿರ್ಬೋದು ಟೆರೆಸ್ ಮೇಲೆ ಊಟ ಮಾಡೋದು ಅಂತ ಪ್ಲ್ಯಾನ್ ಇತ್ತು. ಇಲ್ಲೆಲ್ಲ ಅಡುಗೆ ಎಲ್ಲ ಆಯಿತು, ಬಟ್ ಅಲ್ಲಿ ಊಟ ಮಾಡೋಕ್ಕಲ್ಲಿ ಲೈಟಿಂಗ್ಸ್ ಏನೂ ಇರಲಿಲ್ಲ. ಮತ್ತು ಸುಮ್ಮನೆ ಬೇಡ ಅಂತಲೇ ಕೆಳಗೆಲ್ಲ ಊಟ ಮಾಡಿ ಆಮೇಲೆ ಸಖತ್ತು ಎಂಜಾಯ್ ಮಾಡಿದ್ದೀವಿ. ಎಷ್ಟು ಎಂಜಾಯ್ ಮಾಡಿದ್ದೀವಿ, ಗೇಮ್ಸ್ ಆಡಿ ಡ್ಯಾನ್ಸ್ ಆಡಿ ಅದೆಲ್ಲ ನೋಡಿ ಮುಂದೆ ಬ್ಲಾಗಲ್ಲಿ. ಮೇಡ್ ಬೈ ಅಪ್ಪಿ ಸಾಕು. ಯಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ. ತುಂಬಾ ಡ್ಯಾನ್ಸ್ ಮಾಡಿದ್ವಿ, ಬಟ್ ಡ್ಯಾನ್ಸ್ ವೀಡಿಯೋ ಏನು ಅಷ್ಟು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ. ಹಾಗಾಗಿ ನನ್ನ ಲಾಸ್ಟ್ ವೀಡಿಯೋನೂ ಕಾಪಿ ರೈಟ್ ಬಂದಿತ್ತು, ಡಿಲೀಟ್ ಮಾಡಿ ಮತ್ತೆ ರೀಪೋಸ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಯಾವುದೇ ಹಂಗೆ ವೀಡಿಯೋ ಹಾಕೋಕ್ಕೆ ನಂಗೆ ಆಗಲ್ಲ, ಕಾಪಿ ರೈಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಡ್ಯಾನ್ಸ್ ವೀಡಿಯೋಸ್ ಜಾಸ್ತಿ ಹಾಕಿದ್ದೀನಿ, ಬಟ್ ಮ್ಯೂಟ್ ಮಾಡಿ ಹಾಕ್ತಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಇದಾದಮೇಲೆ ನಾವು ಗೇಮ್ಸ್ ಆಡಿದ್ವಿ. ಗೇಮ್ಸ್ ಆಡಿದ್ಮೇಲೆ ಮತ್ತೆ ಡ್ಯಾನ್ಸು ಮಾಡಿದ್ವಿ. ತುಂಬ ಜನಕ್ಕೆ ಕ್ಯಾಮ್ರಾ ಶೈ, ಸೊ ಹಾಗಾಗಿ ಡ್ಯಾನ್ಸ್ ಮಾಡೋಕ್ಕೆ ಹೆದರ್ತಾರೆ. ಕ್ಯಾಮ್ರಾ ಆಫ್ ಮಾಡಿದ್ಮೇಲಂತೂ ಫುಲ್ಲು ಡ್ಯಾನ್ಸ್ ಎಲ್ಲ ಆದಮೇಲೆ ಗೇಮ್ ಆಡೋಕ್ಕೆ ಕೂತಿದ್ದೀವಿ. ಏನು ಗೇಮ್ ಅಂತ ಅಂದರೆ ಈಗ ಒಂದೇ ಒಂದು ಗೇಮಿಗೆ ವೀಡಿಯೋ ಹಾಕಿರೋದು, ಯಾಕಂದರೆ ಇದೇ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಮತ್ತು ವೀಡಿಯೋನೂ ಲೆಂತ್ ಇರುತ್ತೆ, ಯಾರೂ ನೋಡೋಲ್ಲ, ಅದು ನನಗೆ ಗೊತ್ತು. ಸೊ ಹಾಗಾಗಿ ಯಾವ ಥರ ಗೇಮ್ ಅಂತಂದರೆ ಒಬ್ಬರನ್ನ ಚೇರ್ ಮೇಲೆ ಕೂರಿಸ್ಬಿಟ್ಟು ಅವ್ರ ತಲೆಗೆ ಬಟ್ಟೆ ಮುಚ್ಚಾದ್ಮೇಲೆ ಹಿಂದ್ಗಡೆಯಿಂದ ಯಾರೊಬ್ಬರು ಬೆನ್ನಿಗೋ ಅಥವಾ ತಲೆಗೂ ಹೊಡೆದ್ರೆ ಯಾರು ಹೊಡೆದಿದ್ದು ಅಂತ ಕುತ್ಕೊಂಡವ್ರು ಕಂಡುಹಿಡಬೇಕು. ಆ ಗೇಮನ್ನೇ ಆಡಿದ್ವಿ. ಎಲ್ಲರೂ ಔಟ್ ಆಗುತ್ತೆ ಅಂತ ಗೇಮ್ ಆಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ.
ನನಗೆ ನೋವಾಗ್ತದೆ ನನಗೆ. ಈಗ ಕೊಡಿ ಅಡ್ಡ ಹಾಕೊಳ್ಳಿ. ಇಲ್ಲ ಹೀಗೆ ಚೆನ್ನಾಗಿದೆ. ಈಗ ನಡ್ ಕಾಣ್ತಿದೆ ನನಗೆ. ಹೊಡಿರೋ ಹೊಡ್ರಿ ಹೊಡ್ರಿ. ದಿಸ್ ಸೈಡ್ ನೋ ಸೈಡ್ ನೋ ಬ್ರೋ. ಅದೇ ಇನ್ನೋ ಸೈಡ್ ಅಂತ ಹೇಳಿದ್ರಿ. ಯಾರಂತ ಸೈಡ್ ಗಿರ ಅಂತಿಲ್ಲ ಒಂದೇ ಸೈಡ್ ಕೊಟ್ಟ ಅಂತ. ಗೈ ಇಲ್ಲ ಗಿಗ್ಗೈ ಇಲ್ಲ. ಹಂಗ ಇದೆಲ್ಲ ಮಾಡ್ಬಿಡು. ಯು ಈ ಕಡೆ ಇದು ಲೆಸ್ ಈಗ ಯಾಕ ಬ್ರೋ ಜ್ಯೋತಿ ನೀ ಹೊಡಿತೀಯ. ಸಂತು ಓಯ್ ನಾನು ಮೋಸ ಮಾಡ್ತೀನಿ. ಮೋಸ ನೀ ಎಲ್ಲರಿಗೂ ಬಸ್ ನೋಡಿ ಯಾರೀಗ ಯಾರೋ ಹೊಡ್ಕೊಂಡು ಪಾಸ್ ಓಯ್ ಮಕ್ಕಳ ಬರೋ ಫಸ್ಟ್ನೇ ಬರ್ತಾ ನೀ ಯಾಕೆ ಕಂಫರ್ಟ್ ಓ ಮಕ್ಕಳ ಬರ್ರಿ ಎಲ್ಲ ಬಿಡು. ಸುದರ್ಶನ್ ಅಲ್ಲಪ್ಪ ಅಲ್ಲ ಯಾರು ಹೆಂಡಂತಾನೆ ಗೊತ್ತು ಬಿಡಪ್ಪ. ಇದು ಒಳ್ಳೆ ಕ್ಯಾಪ್ಟನ್ ಕಣೆ. ನನ್ನ ಪೆಟ್ ನೆಕ್ಸ್ಟ್ ತೋರಿಸ್ತೀನಿ. ಬಾಸ್ಗೆ ಹಿಂದಕ್ಕೆ ಸರ್ ಕಳಲೆ ಹಿಂದಕ್ಕೆ ಸರ್ ಇಂಚೂರು ನೀನು ಅರ್ಥ ಅಲ್ಲ ಮುಂದಿನ ಆಟಕ್ಕಿದ್ದೀರಾ? ಇಲ್ಲ ಹಂಗಿಲ್ಲ ಇಲ್ಲ ಹೋಯ್ ತೆಗೆಕೊಂಡ್ಬಿಡ್ಬೇಡ ಹಂಗೆ ಹೇಳ. ನಾನು ಬರ್ತೀನಿ ಆಟಕ್ಕೆ ಹೋಗಿ ಅಲ್ಲ ಮತ್ತೆ ಸುಳ್ಳು ಹೇಳ್ಬಾರ್ದು. ಈ ಕಡೆ ನೋಡ್ರಿ ನಾನು ಅಂತಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕು ನೋಡ್ರಿ ಅದು ಎಷ್ಟು ನೋಡ್ರಿ ನೋಡ್ರಿ ಯಾರಂತ ಗೊತ್ತಾಗಲ್ಲ ಓಯ್ ತಡೀರ ಇದು ತುಂಬಾನೇ ಎಂಜಾಯ್ ಮಾಡಿದ್ವಿ. ಬಟ್ ಅಷ್ಟು ವಿಡಿಯೋ ಹಾಕೋಕ್ಕಾಗಲ್ಲ, ಬರೀ ಬೋರ್ ಆಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ ಸಿಗೋದ್ವಿ ಅಂತ ನೆಕ್ಸ್ಟ್ ಬರೋದು.